ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಬ್ಯಾಂಕ್ ಹೋಗಿದ್ದು ಬರಬೇಕು. ಅಂದರೆ ಗೊತ್ತಿರ್ಬೋದು, ಸುನಿಲ್ ಸ್ವಲ್ಪ ಸೈಟ್ ತಗೊಂಡ್ರು, ಅದು ರಿಜಿಸ್ಟ್ರೇಷನ್ ಕೂಡ ಇತ್ತು ನಾಳೆ. ಹಾಗಾಗಿ ಸ್ವಲ್ಪ ಅದರಲ್ಲೇ ಸ್ವಲ್ಪ ಕೆಲಸ ಓಡಾಟ ಅದೊಂದು ಮುಗಿದ್ಬಿಟ್ರೆ ಸಾಕಪ್ಪ ಅನ್ನೋಷ್ಟು ಟೆನ್ಷನ್. ಏನಾದರೂ ಮಾಡ್ತೀವಿ ಅಂದರೆ ಮನೇಲಿ ಗಂಡು ಮಕ್ಳು ಇರಬೇಕಪ್ಪ. ಗಂಡು ಮಕ್ಳು ಅಂದರೆ ಓಡಾಡ್ಕೊಂಡು ಮಾಡೋ ಗಂಡು ಮಕ್ಕಳು ಅವ್ರವ್ರದ್ದೇ ಆದ ಬ್ಯುಸಿಯಲ್ಲಿ ಅವ್ರುಗಳು ಇರ್ತಾರೆ. ಈಗ ಸುನೀಲ್ ಅವ್ರದ್ದೊಂದು, ಇವರು ನಮ್ಮ ಮನೇಲಿರೋರ್ದು ಅವ್ರವ್ರ ಕೆಲಸ ಅವ್ರಗಳಿಗೆ, ಇಲ್ಲಿ ಇದಕ್ಕಾಗಿ ಅಂತ ಓಡಾಡೋರು ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋಕ್ಕಿದ್ರೆ ಚೆಂದ. ಇದು ಸುನೀಲ್ ಕೆಲಸ ಆಗಿರೋದ್ರಿಂದ ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇವಾಗ ನಾವು ಓಡಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಓಡಾಡ್ಕೊಂಡು ಮಾಡಲೇಬೇಕು. ಯಾಕಂದ್ರೆ ಅವ್ರು ಆರ್ಮಿಲಿರೋದ್ರಿಂದ ಅವ್ರು ಇಲ್ಲಿ ಬಂದು ಮಾಡಿ ಅಂದರೆ ಆಗುತ್ತಾ? ಇಲ್ಲಲ್ವಾ? ಸ್ವಲ್ಪ ಇದಕ್ಕೆ ನಮ್ಮ ತಂಗಿ ಗಂಡ ಕೂಡ ಇದ್ದಾರೆ, ಅವ್ರು ಸ್ವಲ್ಪ ಓಡಾಡ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಸ್ವಲ್ಪ ಅದರದ್ದೇ ಸ್ವಲ್ಪ ಬ್ಯುಸಿ. ಆದರೆ ನಿನ್ನೆಯಿಂದ ಇಲ್ಲಿವರೆಗೂ ನಮ್ಮ ಶೈಲು ಒಂದು 10 ಸರಿ ಹೇಳ್ಬಿಟ್ಟಿದ್ದಾಳೆ, ಮಮ್ಮಿ ಓಡಾಡ್ಕೊಂಡು ಮಾಡೋರಿರಬೇಕು, ಇದಕ್ಕೆಲ್ಲ ಸುನಿಲ್ ಇದ್ರೇ ಚೆಂದ, ಸುನಿಲ್ ಇಲ್ಲ ಅಂದರೆ ಇದೆಲ್ಲ ನಮ್ಮ ಕೈಲಿ ಓಡಾಡ್ಕೊಂಡು ಮಾಡೋಕ್ಕಾಗಲ್ಲ ಮಮ್ಮಿ ಅಂತ. ಅದಕ್ಕೆ ನಾನು ಹೇಳಿದೆ, ಸುನಿಲ್ ಇದ್ದರೆ ಚೆಂದ, ಅವರು ಆರ್ಮಿಲಿ ಇರೋದ್ರಿಂದ ಅವ್ರು ಬಂದು ಇವಾಗ ಮಾಡ್ಕೊಡೋಕ್ಕಾಗಲ್ಲಲ್ವ, ಆಗ ನಾವೇ ಮಾಡ್ತಾಯಿದ್ದೀವಲ್ಲ, ಗ್ರೇಟ್ ಅಂತಂದೆ. ಓಡಾಡ್ಕೊಂಡು ಮಾಡ್ತಾಯಿದ್ದೀವಿ, ಆದರೂ ಗ್ರೇಟೇ. ಆದರೂ ಕೂಡ ಸುನಿಲ್ ಇರಬೇಕಾಯ್ತು ಅಂತ ಒಂದು 10 ಸರಿ ಹೇಳಿದ್ದಾಳೆ. ಎಸ್ ಫ್ರೆಂಡ್ಸ್, ನನ್ನ ಮಗಳದು ಅವಳದು ಏನೇನೋ ಸ್ವಲ್ಪ ಅವಳದು ಕೆಲಸಗಳು ಪಾಪ ಫ್ರೀನೇ ಇಲ್ಲ. ನೆನ್ನೆ ಅಂತೂ ಫುಲ್ಲು ಬ್ಯುಸಿ, 2 ಕಡೆ ಪ್ರಮೋಷನ್ನು, ಓಡಾಟ, ಬ್ಯಾಂಕು, ಅಲ್ಲಿ ಇಲ್ಲಿ ಅಂದ್ಕೊಂಡು ಓಡಾಡೋದ್ರ ಮೇಲೆ ಆಯಿತು. 12 ಗಂಟೆ ಆಯಿತು. ರಾತ್ರಿ ಮಲಗೋದು 12 ಗಂಟೆ. ನನಗೆ ಬೇರೆ ಭಯ, ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ದೀನಿ. ಅವಳು ನನಗೆ ಹೇಳ್ತಿದ್ದಾಳೆ, ಅಯ್ಯೋ ಮಮ್ಮಿ ನಿಮ್ಮನ್ನೇ ನೋಡೋಕ್ಕಾಯ್ತಾರೆ, ನೀವೇ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಅವಳು. ಯಾಕಂದರೆ ನನಗೂ ಕೂಡ ಓಡೋಕ್ಕೆಲ್ಲ ಆಗೋದಿಲ್ಲ. ಫುಲ್ಲು ಕಣ್ಣೆಲ್ಲ ರೆಡ್ಡಾಗಿ ಕಣ್ಣೇ ಊದ್ಕೊಬಿಟ್ಟಿದೆಯೋ ನನಗಾಗುತ್ತೆ, ಏನೂ ಮಾಡೋಕ್ಕಲ್ಲ. ಯಾಕೋ ಇತ್ತೀಚೆಗೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿ ಅವರು ಇದು ಕೊಟ್ಟಿದ್ರು, ಡೈಲಿ ಕಣ್ಣೆ ಡ್ರಾಪ್ ಹಾಕಿ ಅದು ಇಲ್ಲ ಪುಟ್ಟ ಖಾಲಿಯಾಗಿದೆ, ಹಾಳಾಗ್ಬಿಟ್ಟಿದೆ, ನಾವೇ ಎಷ್ಟ್ಬಿಟ್ಟಿದೆ, ಹಳೇದಾಗಿದೆ. ಅದು ಬಿಚ್ಚಿದ ಮೇಲೆ ಇಷ್ಟು ದಿನ ತೀರಿಸ್ಬೇಕಾದ್ರೆ ಮುಗಿಬೇಕಂತ. ಹಂಗಾಗಿ ಅದನ್ನು ಸ್ವಲ್ಪ ತಂದು ಮಾಡಿಕೊಂಡು ಕಣ್ಣಿಗೆಲ್ಲ ಡ್ರಾಪ್ ಹಾಕೋದ್ರಿಂದ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಬರೀಬೇಕಾ? ಟೈಮ್ ಆಗುತ್ತಲ್ಲ. ವಿಷು ನಾನು ಬರೋವರೆಗೂ ಹೋಗ್ಬೇಡ ಅಂದಿದ್ದಾನೆ. ಯಾಕೆ? ಭಯ ಅಂತ. ಭಯ ಅಲ್ಲ, ಅಕ್ಕನ ಎಲ್ಲ ಹೊರಗಡೆ ಹೋಗ್ತಾರೆ. ಭಯ ಅಕ್ಕ, ನನಗೆ ಬರೋವರೆಗೂ ಹೋಗ್ಬೇಡ, 5 ನಿಮಿಷ ಬರ್ತೀನಿ. ಓಕೆ, ಬರ್ಬಿಡ ಆಯ್ತು. ನನ್ನ ಮಗಳು ಒಂದು ಕೊರಿಯರ್ಗೆ ಏನು ಸುತ್ತಾ ಇದ್ದಾಳೆ. ಇಲ್ಲ ನಿನ್ನ ಅಡ್ರೆಸ್ ತೋರಿಸಲ್ಲ, ಸುತ್ತಾ ಇದ್ದಾಳೆ. ಎಷ್ಟು ಕಷ್ಟಪಟ್ಕೊಂಡು ಅವಳಿರೋ ಇದ್ರಲ್ಲೂ ಹೆಂಗೆ ಮಾಡ್ತಾಳೆ ನೋಡಿ. ಹೆಂಗೇನೆ ಎಲ್ಲನೂ ಅಂಟ್ಕೊಂಡಿದ್ದೀವಿ ಇದರಲ್ಲಿ. ಅದೇ ಶೈಲು ಪ್ರಾಡಕ್ಟು ಯಾವುದು ಮೇಕಪ್ ಪ್ರಾಡಕ್ಟ್ ಎಲ್ಲ ಶೇರ್ ಮಾಡಿಬಿಡ್ತಿದ್ದಾಳೆ. ಅದು ಒಳ್ಳೊಳ್ಳೆ ಕಾಸ್ಟ್ಲಿ ಪ್ರಾಡಕ್ಟು ತೊಗೊಂಡು ಬಂದಿದ್ಲು, ಯಾವುದೂ ಒಂದು ಯೂಸೇ ಮಾಡಿಲ್ಲ. ನನ್ನ ಹತ್ರ 3-4 ಇತ್ತು, ಎಲ್ಲ ಎಕ್ಸ್ಟ್ರಾ ಇತ್ತು. ಒಂದೊಂದು ಮಾಮೂಲಿ ಯೂಸ್ ಮಾಡೋ ಅದನ್ನ ಇಟ್ಕೊಂಡು ಯೂಸ್ ಮಾಡದೇ ಇರೋದು ಫುಲ್ ಎಲ್ಲ ಕೊಟ್ಬಿಡ್ತಾಯಿದ್ದಾಳೆ. ಬಾ ಮಗಳೇ, ಮುಗ್ದಿಲ್ವಾ? ಅಯ್ಯೋ, 1 ಗಂಟೆಯಿಂದ ಇದೇ ಆಯಿತು ನನ್ನ ಮಗಳದು. ಸಾಕು ಬವ್ವ, ಅದು ಏನಾಗಲ್ಲ. ಅಯ್ಯೋ ಅದು ಅವ್ರು ಬಿಚ್ಚಕ್ಕೆ 1 ಅವರ್ ತಗೋಬೇಕು ಅನ್ನಷ್ಟು ಪ್ಯಾಕ್ ಮಾಡ್ತಾಳೆ ನನ್ನ ಮಗಳಂತ. ನಮ್ಮ ಬಜ್ಜಿ ಬೇಬೇಗಂತಿಲ್ಲ, ಆಟ ಆಡಲಿಕ್ಕೆ ಖುಷಿ. ಬೀಳ್ತೀಯ ಕಣೋ. ಜಾರತ್ತಲ್ಲ, ಅದಕ್ಕೋಸ್ಕರ ಆಟ ಆಡೋಕ್ಕೆ ಇಷ್ಟ ಇಲ್ಲ. ಬಂತ ಬರಲಿ. ನೋಡ್ದ, ಗುಡ್. ಹಲೋ, ಬಾ. ಬಂದ್ರೆ ಇಲ್ಲಿ HDFC ಬ್ಯಾಂಕಲ್ಲಿ ಬ್ಯಾಂಕ್ ಕೆಲಸ ಮುಗಿಸಿ ಮತ್ತೆ ಬೇರೆ ಕಡೆ ಹೋಗ್ಬೇಕಿದೆ. ಬಂತಮ್ಮ, ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಸ್ಕೂಲ್ ಇದೆ ನೋಡಿ ಮಕ್ಕಳಿಗೋಸ್ಕರ ಅಂತೂ. ಸಿದ್ಧಾರ್ಥ ಎಲಿವೇಟ್ ಅಲ್ಲ ಸರ್ ಇದು? ಸಿದ್ಧಾರ್ಥ ಎಲಿವೇಟ್ ಅಲ್ಲ ಮೇಡಮ್, ಇದು ಮತ್ತೆ ಅಯ್ಯೋ ಬುಗತ್ಕಳಿ ಗೇಟಿಂದ ಇನ್ನೂ ಮುಂದೆ ಬರಬೇಕು. ಸಿದ್ಧಾರ್ಥ ಎಲಿವೇಟ್ ಇಲ್ಲಿಂದ 6-7 ಕಿಲೋಮೀಟರ್ ಆಗುತ್ತೆ. ಹೌದಾ?
ಒಳ್ಳೆ ಸ್ಕೂಲು ಬಂದಿದ್ದೀವಿ. ಫ್ರೀ KGಯಿಂದ ಸೆಕೆಂಡ್ PU. ಎಸ್, ಹೇಗಿದೆ ಅಂದರೆ ಎಲ್ಲೋ ಒಂದು ಫುಲ್ಲು ಸುತ್ತಮುತ್ತ ತೋಟ ಇದ್ದಂಗಿದೆ, ಮಧ್ಯದಲ್ಲಿ ಸ್ಕೂಲು. ಸಾಕತ್ತಾಗಿದೆ ಅಲ್ವಾ? ಅವನು ನೋಡಲಿ ಬರೀ ಡ್ಯಾನ್ಸ್ ಮಾಡೋದೇ ಕೆಲಸ. ಅಡ್ಮಿಟ್ ಮಾಡಬೇಡ ನಿನ್ನ ಸ್ಕೂಲ್ಗೆ. ಅಡ್ಮಿಷನ್ ಇದೇ ಸ್ಕೂಲು, ಪಾರ್ಕ್ ಇದೆಯಲ್ಲ. ಪಾರ್ಕ್ ಇದೆ, ಸ್ಕೂಲ್ ಚೆನ್ನಾಗಿದೆ. ಇಲ್ಲೇ ಓದ್ಕೊಂಡು ಇಲ್ಲೇ ಚೆನ್ನಾಗಿರ್ಬೋದು ನೀನು. ಇದು ಬಿಡು, ಇಲ್ಲಿ ಹೋಗ್ಬೇಕು. ಬಸ್ ಸ್ಪೆಷಾಲಿಟಿ ಎಲ್ಲ ಇದೆ ಅಲ್ಲಿ ನೋಡಲ್ಲಿ. ಅಯ್ಯಪ್ಪ ಎಷ್ಟು ದೊಡ್ಡ, ಒಳಗಡೆ ಬಿಡ್ಬೋದಿತ್ತಲ್ವಾ? ಬಿಡಲ್ಲ. ಜ್ಞಾನ ಸರೋವರ ಹಾಗೇ ಇದೆ, ಸರೋವರ ಥರನೇ. ಇದು ಸ್ಕೂಲ್ ಥರ ಕಾಣಿಸ್ತಿಲ್ಲ ನಿಜ, ಒಳ್ಳೆ ಯಾವುದೋ ಒಂದು ದೊಡ್ಡ ಬಂಗ್ಲೆ ಥರ ಕಾಣಿಸ್ತಿದೆ. ರೆಸಾರ್ಟ್ ಥರನೇ ಇದೆ. ವಾವ್. ಕೋಶ್, ಏಯ್ ಕೋಶ್, ಸ್ವಿಮ್ಮಿಂಗ್ ಪೂಲ್ ಹುಡ್ಕೊಂಡು ಹೋಗ್ತಿದ್ಯಾ? ಬಾ. ಓಕೆ. ಸ್ಕೂಲ್ ಅಂತೂ ಮಾತಾಡೋಂಗೆ ಇಲ್ಲ, ಆಗಿದೆ. ಮಕ್ಕಳು ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆಂದ ಇದೆ. ಎಲ್ಲ ಖುಷ್. ಕ್ಲಾಸ್ ರೂಮ್. ಓ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಎಸ್. ಆಟ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಹೋಗಿದ್ದಾನೆ ಈಗ. ಬಾ. ಇಷ್ಟ ಆಯ್ತಾ ಖುಷ್? ಇಷ್ಟ ಆಯ್ತಾ? ಜೋರಾಗಿ ಕೇಳಬೇಕು. ಜೋರಾಗಿ ಹೋಗ್ಬಾರ್ದು, ಫಾಸ್ಟಾಗಿ ಹೋಗಲ್ಲ ಇದು. ಇಷ್ಟೇ ನಿಧಾನದಲ್ಲೇ ಕರ್ಕೊಂಡು ಹೋಗೋದು ನಮ್ಮನ್ನು. ಇಲ್ಲೆಲ್ಲ ವಾಕ್ ಮಾಡೋಕ್ಕಾಗಲ್ಲಲ್ವಾ? ಹಾಸ್ಟೆಲ್ ಕೂಡ ಇದೆ ಇಲ್ಲಿ. ಸ್ಕೂಲ್ ಬಿಲ್ಡಿಂಗು, ಅಲ್ಲಿ ಪ್ರಿ KG ಟು 6th 5th 6th to 12th. ಓಕೆ. ಸುಮ್ಮನೆ ಇರಮ್ಮ. ಇಲ್ಲಿ ಹಾಸ್ಟೆಲ್ಲು, ಊಟದ್ದು ತಿಂಡಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಈ ಸ್ಕೂಲನ್ನೇ. ಆನ್ಲೈನ್ ಕ್ಲಾಸ್ ಕೂಡ ಇದೆಯಂತೆ. ಲೈಬ್ರರಿ, ಕ್ಯಾಂಟೀನ್ ಇದೇನಾ? ಲೈಬ್ರರಿ. ವಾವ್. ಡೈನಿಂಗ್ ಹಾಲ್, ಫುಡ್, ಕಿಚನ್.
ಇಲ್ಲೆಲ್ಲ ಸ್ಕೂಲು ಬಂದ ಮಕ್ಕಳು ಎಲ್ಲೂ ಹೊರಗಡೆಯಿಂದ ಅವರು ಫುಡ್ ತರಂಗಿಲ್ಲ, ತಿಂಡಿ ಕೂಡ ಇಲ್ಲೇ. ಓ ಎಲ್ಲ ಇಲ್ಲೇ ಕಿಚನ್ ಇದೆ. ನೀನೇನು ಇಲ್ಲೇ ಸೇರ್ಸೋಣ ನೋಡು ಖುಷ್, ಇಲ್ಲೇ ಇರ್ತೀಯಾ? ಅಮ್ಮ ಬಂದೆ. ಚಿಕ್ಕ ಮಕ್ಕಳುಗಳಿಗೆ ಡೈನಿಂಗ್ ಟೇಬಲ್, ಚೇರ್ ಎಲ್ಲ. ಬಾ. ಸ್ಕೂಲಂತೂ ತುಂಬ ಚೆನ್ನಾಗಿದೆ. ನಾವೆಲ್ಲ ಸುತ್ತಾಡಿಕೊಂಡು ವೀಡಿಯೋ ಎಲ್ಲ ಮಾಡಾಯಿತು. ನಿಮ್ಗಳಿಗೂ ಅಕ್ಕಪಕ್ಕ ಇರೋರಿಗೆ ಎಲ್ಪ್ ಆಗ್ಬೋದು, ದೂರ ಇರೋರಿಗೂ ಕೂಡ ನಮ್ಮ ಮೈಸೂರಲ್ಲಿ ಓದಿಸ್ಬೇಕು ಮಕ್ಕಳನ್ನ ಅನ್ನೋರಿಗೆ ಎಲ್ಪ್ ಆಗ್ಬೋದು. ನೋಡಿ ಅಡ್ರೆಸ್ ಹೇಳಿದ್ದೀವಿ. ಮತ್ತು ಕೊನೆಯಲ್ಲಿ ತುಂಬಾ ಹೊಟ್ಟೆ ಹಸ್ತಿತ್ತು, ಹಾಗೆಯೇ ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ ಬಂದ್ವಿ. ಬಿಜಿ ಬೇಬಿ ಅಂದರೆ ನನಗೆ ಬಿರಿಯಾನಿ ಬೇಕು ಅಂತಿದ್ದ, ಬಿರಿಯಾನಿ ತೊಗೊಳ್ಲಿಲ್ಲ. ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ತೊಗೊಂಡ್ವಿ. ಹಾಗೆಯೇ ರೋಟಿ ಮತ್ತು ಕರಿ ಎಲ್ಲ ತೊಗೊಂಡ್ವಿ.